ಎಲ್ರಿಗೂ ನಮಸ್ಕಾರಗಳು. ನಾನು ಗಿರೀಶ್ ಬಾಳಗಾರ್ ಅಂತ, SSV ಕೋಚಿಂಗ್ ಕ್ಲಾಸಸ್ನ ತರಬೇತಿದಾರ ಮತ್ತು ಸಂಚಾಲಕ. ಈ ಒಂದು ವಿಡಿಯೋದಲ್ಲಿ ನಾನು ಏನ ಹೇಳಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ, ಈ ವರ್ಷ ನಾವು ಸುಮಾರು 30 ವಿದ್ಯಾರ್ಥಿಗಳಿಗೆ ಒಂದು ವಸತಿ ಸಹಿತ ತರಬೇತಿಯನ್ನ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 30 ಜನರಲ್ಲಿ 7-8 ಅಡ್ಮಿಷನ್ ಆಗಿದ್ದಾವೆ. ಮೆರಿಟ್ ಆಧಾರದ ಮೇಲೆ ನಾವು ತೆಗೆದುಕೊಳ್ತೇವೆ. ಮಾಡುವಂತ ಒಂದು ಕೆಪಾಸಿಟಿ ಇರುವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತೇವೆ. ಅವರಿಗೆ ಪರೀಕ್ಷೆ ಕೆಲವೊಂದು ಮೌಖಿಕ ಕ್ವಶನ್ಗಳನ್ನ ಕೇಳುವುದರ ಮೇಲೆ ಅವರ ಒಂದು ಆಯ್ಕೆಯನ್ನ ಮಾಡ್ಕೊಂಡಿದ್ದೀವಿ. ಅದೇ ತರ ಇನ್ನು 20 ವಿದ್ಯಾರ್ಥಿಗಳಿಗೆ 22 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಇದು ನನ್ನ ಯೂಟ್ಯೂಬ್ ಚಾನಲ್ SSV ಕೋಚಿಂಗ್ ಕ್ಲಾಸಸ್. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವ ಮಾಹಿತಿ ಮತ್ತು ಕೆಲವೊಂದು ಪರೀಕ್ಷೆಗಳ ಮಾಹಿತಿ ಆಗಿರ್ಬೋದು, ಯಾವ ಪರೀಕ್ಷೆಯನ್ನ ಯಾವ ತರ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿರ್ಬೋದು ಅಂತ ಒಂದು ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಅದು ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗತ್ತೆ. ಸೊ ಈ ವರ್ಷ ಏನಪ್ಪಾ ಅಂತಂದ್ರೆ ಒಂದು 30 ವಿದ್ಯಾರ್ಥಿಗಳಿಗೆ ನಾವು ಹಾಸ್ಟೆಲ್ ಸಹಿತ ಅಂದ್ರೆ ವಸತಿ ಸಹಿತ ವಿದ್ಯಾರ್ಥಿ ಅಂದ್ರೆ ಬಾಯ್ಸ್ ಮಾತ್ರ. ಮುಂದಿನ ವರ್ಷದಿಂದ ಬಾಯ್ಸ್ ಮತ್ತೆ ಗರ್ಲ್ಸ್ ಇರುತ್ತೆ. ಈ ವರ್ಷ ನಾವು ವಿದ್ಯಾರ್ಥಿಗಳಿಗೆ 30 ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ತರಬೇತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದು 7ರಿಂದ 8 ವಿದ್ಯಾರ್ಥಿಗಳು ಇವಾಗ ಅಡ್ಮಿಟ್ ಆಗಿದ್ದಾರೆ, ಅಡ್ಮಿಷನ್ ತಗೊಂಡಿದ್ದಾರೆ. ಆಮೇಲೆ ಇನ್ನು 20 ಅಥವಾ 22 ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಇದೆ. ಆದಷ್ಟು ಬೇಗ ನಿಮ್ಮ ಒಂದು ಸೀಟನ್ನ ಕಾಯ್ದಿರಿಸಿ. ಈ ವರ್ಷದ ಒಂದು ಕೆಲವೊಂದು ರಿಸಲ್ಟ್ಗಳನ್ನ ನಾನು ನೋಡೋದಾದ್ರೆ, ಇಲ್ಲಿ 2 ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಅನ್ನು ನಾನು ತೋರಿಸ್ತಾ ಇದ್ದೀನಿ. ನಮಿತಾ ಹಂಪಿಹೊಳಿ ಅಂತ ಈ ವಿದ್ಯಾರ್ಥಿನಿ ಮೊರಾರ್ಜಿಯಲ್ಲಿ 100ಕ್ಕೆ 100 ತೆಗೆದುಕೊಂಡು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್. 100ಕ್ಕೆ 100 ಇದು ಇತಿಹಾಸದಲ್ಲೇ ಇಲ್ಲಿವರೆಗೆ ಯಾರು ಮಾಡಿರದ ಒಂದು ಅಪರೂಪದ ಸಾಧನೆಯನ್ನ ಈ ವಿದ್ಯಾರ್ಥಿನಿ ಮಾಡಿದ್ದಾರೆ. ಅದೇ ತರ ಆದರ್ಶದಲ್ಲಿ 99 ಅಂಕ ಬಂದು ರಾಜ್ಯಕ್ಕೆ ಮೊದಲ ರ್ಯಾಂಕ್ ಆಗತ್ತೆ ಅವಳದು. ಆಳ್ವಾಸ್ ಮೂಡುಬಿದ್ರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿ ಉಚಿತ ಶಿಕ್ಷಣದಲ್ಲಿ ಇವಳದು ಮೊದಲ ರ್ಯಾಂಕ್ ಆಗಿದೆ. ಯಾರಾದರೂ ಈ ವರ್ಷ 6ನೇ ತರಗತಿ ಬರೆದವರು ಆಯ್ಕೆಯಾದವರು ಇದ್ರೆ ಈ ಮಾಹಿತಿಯನ್ನ ನೀವು ಅವ್ರ ಹತ್ರ ಕೇಳ್ಬೋದು. ಸೈನಿಕದಲ್ಲಿ 289. ಈ 6 ವರ್ಷದಲ್ಲಿ ಇದು ನಮ್ದು ಹೈಯೆಸ್ಟ್ ಸ್ಕೋರು. ಇವಳು ರಾಜ್ಯಕ್ಕೆ 2ನೆಯ ರ್ಯಾಂಕ್ ಬಂದಿದ್ದಾಳೆ. ಕಿತ್ತೂರು ಸೈನಿಕ ಆಗಿದ್ದಾಳೆ. ನವೋದಯ 96.25 ಅಂಕಗಳನ್ನ ಪಡೆದಿದ್ದಾಳೆ. ಇದು ಅಡ್ಮಿಷನ್ ಬೇಕಾದ್ರೆ ಈ 2 ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಎನ್ಕ್ವೈರ್ ಮಾಡಿ. ನಿಮ್ಮ ಮಕ್ಕಳು ಇದೇ ರೀತಿಯಾಗಿ ರ್ಯಾಂಕ್ ಬರಬೇಕು, ಒಂದು ಒಳ್ಳೆಯ ಒಂದು ಸ್ಕೂಲಲ್ಲಿ ಅವರ ಒಂದು ಅಡ್ಮಿಷನ್ ಆಗಬೇಕು ಮತ್ತು ಅವರಿಗೆ ಬೇಸಿಕ್ಸ್ ಒಳ್ಳೆಯ ರೀತಿಯಲ್ಲಿ ಸಿಗಬೇಕು ಅಂತಂದ್ರೆ ಅದು ನಮ್ಮ ತರಬೇತಿ ಕೇಂದ್ರದಲ್ಲಿ ಖಂಡಿತವಾಗಿ ಸಿಗತ್ತೆ. ಇನ್ನೊಂದು ಏನಂತಂದ್ರೆ, ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಪ್ರತಿಯೊಂದು ಎಕ್ಸಾಮನ್ನು ಕೂಡ ಅದೇ ತರನಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಅವರಿಗೆ ತರಬೇತಿಯನ್ನು ಕೊಡೋದ್ರಿಂದ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ರ್ಯಾಂಕ್ ಬರ್ತಾರೆ. ಸೈನಿಕ ಅಂದ್ರೆ ಸೈನಿಕ ಅಷ್ಟೇ ಅಲ್ಲ, ನವೋದಯ ಅಂದ್ರೆ ನವೋದಯ ಅಷ್ಟೇ ಅಲ್ಲ, ಎಲ್ಲ ಪರೀಕ್ಷೆಗಳಲ್ಲಿಯೂ ನಮ್ಮ ಒಂದು ರ್ಯಾಂಕ್ಸ್ಗಳಿರುತ್ತೆ. ಬಹಳ ಕೋಚಿಂಗ್ ಸೆಂಟರ್ ಅಲ್ಲಿ ಏನಾಗತ್ತಂತಂದ್ರೆ ನವೋದಯ ಸೈನಿಕ ಮಾತ್ರ ಮಾಡ್ತಿರ್ತಾರೆ. ಕೆಲವೊಂದು ಕಡೆಗೆ ಮೊರಾರ್ಜಿ, ಆಳ್ವಾಸ್ ಈ ತರ ಒಂದು ತರಬೇತಿಗಳನ್ನ ಮಾಡ್ತಿರ್ತಾರೆ. ಬಟ್ ಈ ಎಲ್ಲ ಪರೀಕ್ಷೆಗಳ ಒಂದೇ ರೀತಿಯಾದ ಅಚ್ಚುಕಟ್ಟಾದ ಒಂದು ತರಬೇತಿ ನಿಮ್ಮ ಮಕ್ಕಳಿಗೆ ಬೇಕಾದ್ರೆ ಅದು ನಮ್ಮ ತರಬೇತಿ ಕೇಂದ್ರ ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಬ್ಬ ವಿದ್ಯಾರ್ಥಿನಿ 6 ಪರೀಕ್ಷೆಗಳನ್ನು ಬರೆದು ಈ ತರದ ಒಂದು ಸ್ಕೋರ್ಗಳನ್ನ ಮಾಡಿದ್ದಾಳೆ. ಅದೇ ತರ ಒಬ್ಬ ವಿದ್ಯಾರ್ಥಿ ಉಜ್ವಲ್ ಹೆಗಡೆ ಅಂತ, ಇವನು ಮೊರಾರ್ಜಿಯಲ್ಲಿ 100ಕ್ಕೆ 95, ಆದರ್ಶದಲ್ಲಿ 100ಕ್ಕೆ 99, ಸೈನಿಕದಲ್ಲಿ 271 300ಕ್ಕೆ. ಇವನು ಬಿಜಾಪುರ ಸೈನಿಕ ಶಾಲೆಗೆ ಅಡ್ಮಿಷನ್ ಅನ್ನ ಮೊದಲ ಸುತ್ತಿನಲ್ಲಿ ಆಯ್ಕೆಯಾಗಿ ಅಡ್ಮಿಷನ್ ಅನ್ನ ತೆಗೆದುಕೊಂಡಿದ್ದಾನೆ.
ಇವನು ಕೂಡ ಆಳ್ವಾಸ್ ಮೂಡುಬಿದಿರೆ ಒಂದು ಪರೀಕ್ಷೆಗೆ ಆಯ್ಕೆಯಾಗಿದ್ದಾನೆ. ಮತ್ತು ಈ ವಿದ್ಯಾರ್ಥಿ ಈ ವರ್ಷದ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ತರಬೇತಿ ಕೇಂದ್ರದ್ದು ಅಳಿಕೆ ಶಾಲೆಗೆ ಆಯ್ಕೆಯಾದಂತ ವಿದ್ಯಾರ್ಥಿ. ಸೊ ಅಳಿಕೆ ಶಾಲೆ ಅತ್ಯಂತ ಉತ್ತಮ ಶಿಕ್ಷಣ ಕೊಡುವಂತ ಗುರುಕುಲ ಪದ್ಧತಿಯನ್ನು ಹೊಂದಿರುವಂತ ಸಂಸ್ಥೆ ಅದು. ಅಲ್ಲಿಯೂ ಕೂಡ ಒಳ್ಳೆಯ ಶಿಕ್ಷಣ ಸಿಗುತ್ತೆ. ಮತ್ತು ಇನ್ನೊಂದು, ಈ ವಿದ್ಯಾರ್ಥಿ ಆ, ಈ ನಮ್ಮ ಮಂಗಳೂರು ಅಥವಾ ಉಡುಪಿ ಸೈಡ್ ಬರುವಂತ ಯಾವುದೋ ಒಂದು ಪ್ರತಿಷ್ಠಿತ ಒಂದು ICSE ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಬರೆದಿದ್ದ. ಇವನ ಜೊತೆಗೆ ಇನ್ನಿಬ್ಬರು ವಿದ್ಯಾರ್ಥಿಗಳು ಕೂಡ ಬರೆದಿದ್ರು. ಇವನದು ಆ ಒಂದು ಲಿಸ್ಟ್ ಅಲ್ಲಿ ಮೊದಲ ರ್ಯಾಂಕ್ ಇತ್ತು. ಇನ್ನಿಬ್ಬರು ವಿದ್ಯಾರ್ಥಿಗಳು ಕೂಡ ಆ ಒಂದು ICSE ಸ್ಕೂಲ್ಗೆ ಎಂಟ್ರೆನ್ಸ್ ಕ್ಲಿಯರ್ ಮಾಡದಂತ ವಿದ್ಯಾರ್ಥಿ. ಸೊ ನಮ್ಮದು ಪ್ರತಿ ವರ್ಷ ಇದೇ ತರನಾಗಿ ಪ್ರತಿ ವರ್ಷ ರ್ಯಾಂಕ್ಸ್ ಇರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿ 6-7 ಎಕ್ಸಾಮ್ಗಳಲ್ಲಿ ಆಯ್ಕೆಯಾಗಿರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿಕ್ಕೆ ಇದು ಒಂದು ಒಳ್ಳೆಯ ಜಾಗ ಅಂತ ನಾನು ಹೇಳ್ತೇನೆ. ಅದಕ್ಕೋಸ್ಕರ ಸುತ್ತಮುತ್ತಲು ಇರುವಂತ ನಮ್ಮ ಸೂರ್ಯವಾನ್ ಹಂಪಿಹೊಳಿ ಸುತ್ತಮುತ್ತಲು ಇರುವಂತ ಮಕ್ಕಳಿಗೆ ಗಾಡಿ ವ್ಯವಸ್ಥೆ, ವಾಹನದ ವ್ಯವಸ್ಥೆ ಇರುತ್ತೆ. ಅವರು ವಾಹನದಲ್ಲಿ ಬಂದು ಹೋಗಿ ಮಾಡಬಹುದು. ಆಮೇಲೆ ಉಳಿದ ವಿದ್ಯಾರ್ಥಿಗಳಿಗೆ ವಸತಿ ಸಮೇತ, ಅಂದ್ರೆ ಹುಡುಗರಿಗೆ ಮಾತ್ರ, ಬಾಯ್ಸ್ 30 ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ತೆಗೆದುಕೊಳ್ಳುತ್ತೇವೆ. ಅದಕ್ಕಿಂತ ಹೆಚ್ಚಿಗೆ ಬಂದ್ರೆ ಯಾರು ಬಂದರೂ ಕೂಡ ನಮಗೆ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಒಂದು ಸೀಟನ್ನ ಕಾಯ್ದಿರಿಸಿ ಅಂತ ಹೇಳ್ತಾ, ಇನ್ನೊಂದೇನಂತಂದ್ರೆ ನಮ್ಮಲ್ಲಿ ತರಬೇತಿದಾರರು ತುಂಬಾ ಒಂದು ನುರಿತ ಅನುಭವಿ ತಂಡವನ್ನ ನಾವು ಹೊಂದಿದ್ದೀವಿ. ಸುಮಾರು 4 ಜನ ನಾವು ಅತ್ಯಂತ ಒಂದು ಅನುಭವ ಇದ್ದಂಥ ಶಿಕ್ಷಕರಿದ್ದೀವಿ. ಇಬ್ಬರು ನಾವು ಇಂಜಿನಿಯರ್ಸ್ ಇದ್ದೀವಿ. ಸುಮಾರು 16 ವರ್ಷ, 15ರಿಂದ 16 ವರ್ಷ ನಮಗೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿದಂಥ ಒಂದು ಅನುಭವ ಇದೆ. ಅದರ ಜೊತೆಗೆ ಟೀಚಿಂಗ್ ಮಾಡಿದಂಥ ಅನುಭವ ಇದೆ. ಮತ್ತು ಇನ್ನಿಬ್ಬರು ಶಿಕ್ಷಕರು PUC ಸೈನ್ಸ್ ನಂತರ D.Ed ಮಾಡಿದವರು, ಅವರಿಗೂ ಒಂದು 20 ವರ್ಷಕ್ಕೆ ಹೆಚ್ಚು ಅನುಭವ ಇದೆ. ಎಲ್ಲ ವಿಷಯಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಹೇಳುವಂತ ಒಂದು ತಂಡವನ್ನ ನಾವು ಹೊಂದಿದ್ದೀವಿ. ಈ ಒಂದು ರಿಸಲ್ಟ್ ಈಗೆಲ್ಲ ನಾನು ತೋರಿಸಿದ್ನಲ್ಲ, ಈ ರಿಸಲ್ಟು ಇದನ್ನ ಹೇಗೆ ಕೊಟ್ಟಿದೀವಿ ಅಂದ್ರೆ, ನಮ್ಮಲ್ಲಿ ಯಾವುದೇ ವಸತಿ ಏನೂ ಇರೋದಿಲ್ಲ. ನಾವು 10 ಗಂಟೆಗೆ ಪ್ರಾರಂಭ ಮಾಡಿದ್ರೆ 5 ಗಂಟೆಗೆ ಬಿಡ್ತಿದ್ವಿ. ಮನೆಗೆ ಹೋಗಿ ಮಕ್ಕಳು ಅಭ್ಯಾಸ ಮಾಡ್ತಿದ್ರು. ಬರೀ 10ರಿಂದ 5 ಮಟ್ಟ ಟೀಚ್ ಮಾಡಿನೇ ನಾವು ಈ ತರ ಒಂದು ರ್ಯಾಂಕ್ಗಳನ್ನ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೊಟ್ಟಿದ್ದೀವಿ. ಇನ್ನು ಹಾಸ್ಟೆಲ್ ಮಾಡೋದ್ರಿಂದ ಮಕ್ಕಳು ನಮ್ಮ ಹತ್ರ ಇರೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಒಂದು ಫಲಿತಾಂಶ ನಮ್ಮಲ್ಲಿ ಬರೋದಂತೂ ಖಂಡಿತ. ಆದಷ್ಟು ನೋಡಿ, ಇಬ್ಬರು ಇದೀವಿ. ನಮಗೆ ನಾನು ಹೇಳೋದಾದ್ರೆ, ನಂದು SSLCಯಲ್ಲಿ ಮ್ಯಾಥ್ಸ್ ಅಲ್ಲಿ 97, ನಾನು ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ತುಂಬಾ ಅನುಭವ ಇದೆ. ಹೊರ ದೇಶಕ್ಕೂ ಹೋಗಿ ಬಂದಿದ್ದೀವಿ ನಾವು, ನಾನು ಖುದ್ದಾಗಿ. ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಯಾವ ತರನಾದ ಶಿಕ್ಷಣ ಕೊಡಬೇಕು, ಈ ಒಂದು ಆಧುನಿಕ ಯುಗದಲ್ಲಿ AI ಆಧಾರಿತ ಒಂದು ಶಿಕ್ಷಣದ ಪದ್ಧತಿಯನ್ನು ನಾವು ರೂಢಿಸ್ಕೊಂಡಿದ್ವಿ. ನಮ್ಮಲ್ಲಿ ಸ್ಮಾರ್ಟ್ ಕ್ಲಾಸಸ್ ಇರುತ್ತೆ, ಸ್ಮಾರ್ಟ್ ಬೋರ್ಡ್ ಮುಖಾಂತರ ಪಾಠ ಮಾಡಿದ್ದಿರುತ್ತೆ. ನಮ್ಮಲ್ಲಿ ಆನ್ಲೈನ್ ಸ್ಟುಡಿಯೋ ಸೆಟಪ್ ಅನ್ನು ಮಾಡಿದ್ದೀವಿ ನಾವು. ಮುಂದಿನ ವರ್ಷದಿಂದ ನಾವು ಆನ್ಲೈನ್ ಕೂಡ ತರಬೇತಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ನಮ್ಮಲ್ಲಿ ಅತ್ಯಂತ ಅನುಭವಿ ತಂಡ ಇದೆ. ಅತ್ಯಂತ ಅನುಭವಿ ತರಬೇತಿ ತಂಡ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಬೇಕಾಗುವಂತ ಎಲ್ಲ ಶಿಕ್ಷಣವನ್ನ ನಾವು ಕೊಡ್ತೇವೆ. ಮತ್ತು ಈ ಶಿಕ್ಷಣ ಅಂತಂದ್ರೆ ಬರೀ ಪಾಠ ಮಾಡೋದು, ಮಾರ್ಕ್ಸ್ ತಗೊಳ್ಳೋದಂತಲ್ಲ. ಮಕ್ಕಳಿಗೆ ಈ ಸಮಾಜದಲ್ಲಿ ಬದುಕಲಿಕ್ಕೆ ಬೇಕಾಗುವಂತ ಧೈರ್ಯ ಮತ್ತು ವಿನಯತೆ, ಮತ್ತು ಸಮಾಜದಲ್ಲಿ ಹೇಗೆ ಬದುಕಬೇಕು ಒಳ್ಳೆಯ ರೀತಿಯಿಂದ, ಸಣ್ಣವರ ಜೊತೆಗೆ ದೊಡ್ಡವರ ಜೊತೆಗೆ ಯಾವ ತರ ವರ್ತನೆ ಮಾಡಬೇಕು, ಸಮಾಜದಲ್ಲಿ ತಾವು ಹೇಗೆ ಒಳ್ಳೆಯವರಾಗಿ ಬದುಕಬೇಕು ಅನ್ನುವಂಥ ಎಲ್ಲ ಒಂದು ರೀತಿಯ ಶಿಕ್ಷಣ ನಮ್ಮದು. ನೋಡಿ, ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಮಾಡೋದ್ರ ಮುಖಾಂತರ ನಾವು ಪಾಠ ಮಾಡ್ತೇವೆ. ಯಾವುದೇ ರೀತಿಯಾಗಿ ಅವರಿಗೆ
ಈ ಒಂದು ತರಗತಿಗಳಲ್ಲಿ ಬೇಸರವಾಗದಂತ ಒಂದು ಪರಿಸರವನ್ನ ಸೃಷ್ಟಿ ಮಾಡ್ತಾ ನಾವು ಒಂದು ತರಬೇತಿಯನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮಗೆ ಅಡ್ಮಿಷನ್ ಬೇಕಾಗಿದ್ರೆ ಈ ಒಂದು ನಂಬರ್ಗಳಿಗೆ ಕರೆ ಮಾಡಿ. ಹಿಂದೆ ನಿಮ್ಮ ಒಂದು ಸೀಟನ್ನ ಕಾಯ್ದಿರಿಸಿ ಆದಷ್ಟು ಬೇಗ. ಯಾರಾದರೂ ಫೀಸ್ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ನೀವು ಖಂಡಿತವಾಗಿಯೂ ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಒಂದು ಡೌಟ್ಸ್ಗಳನ್ನ ಏನಾದರೂ ಕ್ವೆರೀಸ್ ಇದ್ರೆ ಖಂಡಿತವಾಗಿಯೂ ಮಾತಾಡಿ. ಸೊ ಈ ಒಂದು ಅವಕಾಶವನ್ನ ಮಿಸ್ ಮಾಡಿಕೊಳ್ಬೇಡಿ. ಆದಷ್ಟು ಬೇಗ ನಿಮ್ಮ ಒಂದು ಅಡ್ಮಿಷನ್ ಅನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.